ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ ಅಂದ್ರೆ ನನ್ನ ಮೊದಲನೇ ಹಂತದಿಂದ ನೀವೆಲ್ಲರೂ ಜೊತೆಲಿದ್ದು ನಾನು ತಪ್ಪು ಮಾಡಿದಾಗ ಒಳ್ಳೆ 4 ಲೈನ್ಸ್ ಬರೆದು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದನೇ ಈ ಥರ ಹೊಸ ಹೊಸ ಪ್ರಯತ್ನಗಳಿಗೆ ನಮಗೆ ಸ್ಫೂರ್ತಿ ಆಗುತ್ತೆ. ಸೊ ನಿಮ್ಗಳೆಲ್ಲರ ಶಕ್ತಿಯಿಂದನೇ ನಾನು ಈ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆ್ಯಕ್ಟರ್ ಆಗಿ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನ್ನಿಸ್ದಾಗಲೇ ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಒಬ್ಬ ಕಲಾವಿದರ ಮಗ. ನನ್ನ ತಂದೆ 40 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಬಂದಿದ್ದವರು. ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ, ಸೀರಿಯಲ್ ಮಾಡಿ, ಸಿನಿಮಾ ಮಾಡಿ ಒಂದಷ್ಟು ಹರ್ಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ತೊಗೊಂಡು ಹೋಗ್ಲೇಬೇಕಾಗತ್ತೆ. ಕಲಾವಿದನಾಗಿ ನಾವು ಪೇಮೆಂಟ್ ತೊಗೊತೀವಿ, ಆ್ಯಕ್ಟ್ ಮಾಡ್ತೀವಿ, ಅದೆಲ್ಲ ಮುಗೀತು. ದೆನ್ ವಾಟ್ ನೆಕ್ಸ್ಟ್? ನಮ್ಮ ಸಿನಿಮಾಗಳನ್ನ ನಾವು ಮಾಡ್ಕೊಬೇಕಲ್ಲ. ನಮ್ಮ ಮೈಂಡ್ ಸೆಟ್ ಇರೋವಂಥ ಒಂದಷ್ಟು ಫ್ರೆಂಡ್ಸ್ಗಳನ್ನ ಜೊತೆಲಿಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ. ಸೊ ಆ ಥರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಹುಟ್ಟಾಕಿದ್ದು, ಬಾಂಡ್ ಸಾಲೋ ಕಂಪ್ನಿ ಅಂತ. ಸೊ ಈ ಕಂಪ್ನಿ 2 ಇಯರ್ಸ್ ಬ್ಯಾಕಿಂದನೇ ಆಪ್ರೇಷನ್ಸ್ ನಡೀತಾ ಇತ್ತು. ಆ್ಯಂಡ್ ಈ ಕಂಪ್ನಿಯಲ್ಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ, ತುಂಬ ಒಳ್ಳೊಳ್ಳೆ ಟೀಮ್ಗಳಿದೆ, ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಿದೆ. ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. 0 ಸ್ಕ್ರಾಚಿಂದ ವರ್ಕ್ ಮಾಡಿದ್ದೀವಿ. ಆಲ್ರೆಡಿ ನನ್ನ ಹತ್ರ 4 ಒಳ್ಳೊಳ್ಳೆ ಕಥೆಗಳಿದೆ. ವೈ ಜಾವಾ, ದೆನ್ ವೈ ಚಕ್ರಿ ಸರ್ ಈ ಪಿಕ್ಚರ್ಗೆ ಅಂತ ಹೇಳಿದ್ರೆ, ನನ್ನ ಬಿಚ್ಚುಗತ್ತಿ ಸಿನಿಮಾಯಿಂದನೂ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನನಗೆ ಚಕ್ರಿ ಅಣ್ಣ. ದೆನ್ ಪ್ರೆಸ್ಸಲ್ಲಾಗಿರ್ಬೋದು, ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಾಗಿರ್ಬೋದು, ಯಾವುದೇ ಆಗಲಿ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮಿಬ್ಬರದ್ದು ರಿಲೇಷನ್ ಒಂದು 5-6 ವರ್ಷದ ಹಳೇ ರಿಲೇಷನ್ನು. ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಯಾವುದೋ ಒಂದು ಕತೆ ಒಪ್ಕೊಂಡಾಗ, ನೀನು ಈ ಥರ ಅಲ್ಲ ಕತೆ ಮಾಡಬೇಕು, ನೀನು ಬೇರೆ ಥರದ್ದು ಮಾಡಬೇಕು, ಒಂದು ಕಂಟೆಂಟ್ ಕತೆ ಮಾಡಬೇಕು, ಆ ಥರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಬರ್ತಾ ಇದ್ರು. ಈ ಕತೆನ ನಾನು ಒಂದು 2 ಇಯರ್ಸ್ ಬ್ಯಾಕ್ ಹಿಂದೆನೇ ಕೇಳಿದ್ದು. ಇದು ಆ್ಯಕ್ಚುಲಿ ಇದೊಂಥರ ಹಾಂಟಿಂಗ್ ಕತೆ. ಇದು ಅಂದರೆ ತುಂಬ ಜನ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಈ ಘಟನೆ ನಡೆದಿದೆ, ಅದು ಗೊತ್ತಿಲ್ಲ. ಒಂದು 80s ನಡೆದಿರುವಂಥ ಒಂದು ಘಟನೆ ಇದು. ಸೊ ತುಂಬ ಹಾಂಟ್ ಮಾಡುತ್ತೆ ಆ ಘಟನೆ. ಚಲನಚಿತ್ರ ರಂಗದಲ್ಲಿ ಇರೋರಿಗೆ ಗೊತ್ತಿಲ್ಲ ಅಂದರೆ ಅದು ಹೊರಗಡೆ ಅವ್ರಿಗೆ ತುಂಬ ಹೊಸ ವಿಷಯ. ಸೊ ಇದು ನನಗೆ ತುಂಬ ನಾವು ಮಾಡಬೇಕಲ್ಲ ಅನ್ನಿಸ್ತು. ದೆನ್ ತುಂಬ ಫ್ರೆಂಡ್ಸ್ಗಳ ಸಪೋರ್ಟ್ ಇರೋದ್ರಿಂದ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ಹಾಕ್ಸ್ಕೊಬೇಕು, ನನ್ನ ಹೆಸರು ಹಾಕೊಬೇಕು ಅನ್ನೋದು ಎಲ್ಲೂ ಇಲ್ಲ. ನನಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ. ಅದಕ್ಕೋಸ್ಕರನೇ ನಾನು ಪ್ರೊಡ್ಯೂಸ್ ಬೈ ಬಾಂಡ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು. ಸೊ ಈ ಪ್ರೊಡಕ್ಷನಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ ನಾನು ತುಂಬ ಪ್ರಾಮಿಸ್ ಮಾಡ್ತೀನಿ. ದೆನ್ ಈ ಸಿನಿಮಾ ನನ್ನೊಬ್ಬನಿಗೆ ಅಲ್ಲ, ಈ ಬ್ಯಾನರ್ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ. ಆ ಕತೆಗೆ ಯಾರ್ಯಾರು ಸೂಟ್ ಆಗ್ತಾರೆ ಆ ಥರದ್ದು ಎಲ್ಲರನ್ನೂ ಹಾಕೊಂಡು ಒಟ್ಟುಗೂಡಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸು. ದೆನ್ ರಾಗಿಣಿ ಮ್ಯಾಮ್ 2 ಇಯರ್ಸಿಂದನೂ ಜೊತೆಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾವಿಬ್ಬರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಯಾವ ಥರ ಸಿನಿಮಾ ಮಾಡ್ಬೋದು, ಯಾವ ಸ್ಕ್ರಿಪ್ಟ್ ಮಾಡ್ಬೋದು, ಆ್ಯಕ್ಚುಲಿ ನಮಗೆ ಬೇರೆ ಬೇರೆ ಕತೆಗಳು ಬಂತು. ಸೊ ತುಂಬ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂತ ಹೊರಟಾಗ ಈ ಕತೆ ಅಲ್ಲ, ಬೇರೆ ಯಾವುದೋ ಕತೆಗೆ ನಾವೆಲ್ಲ 3 ಜನನು ಸೇರಿದ್ದು ಆ ಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ದೆನ್ ಅದೇ ನಮ್ಮ ನೆಕ್ಸ್ಟ್ ಸ್ಟೆಪ್ಪು. ಈ ಸಿನಿಮಾ ಆದ್ಮೇಲೆ ಅದನ್ನ ಮಾಡಬೇಕು ಅಂತಿದ್ದೀವಿ. ನಮ್ಮನ್ನ ನಂಬಿ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದರೆ ಅವ್ರನ್ನ ನಾವು ಬೇರೆ ಥರ ಹಾಕೊಳಕ್ಕಾಗಲ್ಲ, ಅಂದರೆ ಬೇರೆ ಥರ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಒಂದು ಪ್ರಾಪರ್ ಆಗಿರೋದು ಒಂದು ಕಂಟೆಂಟ್ನೇ ಹೊಡಿಬೇಕು ನಾವು ಹೊಡೆದ್ರೆ. ಸೊ ಪ್ರಾಪರ್ ಆಗಿ ಒಂದು ತುಂಬ ಬೇರೆ ಥರದೇ ರೈಟಿಂಗ್ ಇರುವಂಥ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ. ತುಂಬ ಅದ್ಭುತವಾಗಿ ಈ ಸಿನಿಮಾ ಬರುತ್ತೆ. ಥ್ಯಾಂಕ್ ಯು ಸರ್. ಅಂಡ್ ನೀವು ಹೇಳ್ದಾಗ್ಲೇನೆ ರಾಗಿಣಿ ಮ್ಯಾಮ್ ಯಾವಾಗ್ಲೂ ಯಾವುದೇ ಒಂದು ಸಬ್ಜೆಕ್ಟ್ ನ ಚೂಸ್ ಮಾಡಿದ್ರು ತುಂಬಾ ವಿಭಿನ್ನವಾಗಿರುವಂತಹ ಒಂದು ಸಬ್ಜೆಕ್ಟ್ ಪಾತ್ರನ ಚೂಸ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾನೇ ಒಂದು ಸ್ಪೆಷಲ್ ದಿನ ಅಂತಾನೂ ಹೇಳ್ಬೋದು, ತುಂಬಾ ಖುಷಿಯಾಗಿರೋಂಥ ಒಂದು ದಿನಾನೂ ಹೇಳ್ಬೋದು. ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಟ್ಟದಲ್ಲಿ ಲಾಂಚ್ ಆಗುತ್ತೆ, ಈ ಒಂದು ಟೈಟಲ್ ಆಗಲಿ, ಒಂದು ಬ್ಯಾನರ್ ಆಗಲಿ, ತುಂಬಾ ಖುಷಿ ಆಗ್ತಿದೆ. ಟು ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು, I think that he is one of the most hard-working people that I have seen and met in a really long time. Andre ಒಂದು ಆಕ್ಟ್ ಲಕ್ ಬೇರೆ, ಟೈಮಿಂಗ್ ಅದೆಲ್ಲ ಆಫ್ ಕೋರ್ಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಟ್ ಒಂದು ಸ್ಟಾರ್ಡಮ್ ರೀಚ್ ಆಗೋದು ಇಸ್ ಅ ವೆರಿ ಮೊಮೆಂಟರಿ ಥಿಂಗ್. ಬಟ್ ಮೇಂಟೈನಿಂಗ್ ದ್ಯಾಟ್ ಹೋಲ್ ಸ್ಟಾರ್ ಎಬಿಲಿಟಿ, ಟ್ರಾಕ್ಷನ್ ಅಬೌಟ್ ಯೋರ್ ಸೆಲ್ಫ್ ಇಸ್ ಸಮಥಿಂಗ್ ದಟ್ ರಿಯಲಿ ಮ್ಯಾಟರ್ಸ್. ಆ್ಯಂಡ್ ಅದಕ್ಕಂತ ಅದ್ರ ಹಿಂದೆ ತುಂಬಾ ಸ್ಟ್ರಗಲ್ಸ್ ಇದೆ, ಅದ್ರ ಹಿಂದೆ ತುಂಬಾ ಕಷ್ಟ ಇದೆ, ಅದ್ರ ಹಿಂದೆ ತುಂಬ
ಶ್ರಮ ಇದೆ. ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಯಾವತ್ತು ಇಟ್ಸ್ ನಾಟ್ ಅ ಒನ್ ಡೇ ಜಾಬ್ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಇವತ್ತು ದಿಸ್ ಇಸ್ ಮೈ 15th ಇಯರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ನಾನು ಎಲ್ಲ ಥರದ್ದು ಸ್ಟ್ರಗಲ್ಸ್, ಎಲ್ಲ ಥರದ್ದು ಪಾಸಿಟಿವ್ಸ್, ನೆಗೆಟಿವ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಸೊ ವೆನ್ ಐ ಲುಕ್ ಇಟ್ ಹಿಮ್ ಆಸ್ ಅನ್ ಆ್ಯಕ್ಟರ್, ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ he has a never letting go and never giving up spirit. So all the best ನಿಮಗೆ, ಒಳ್ಳೆಯದಾಗಲಿ. ಇವತ್ತು ನಿಮ್ಮ barn swallow is a very special bird for people who don't know, and it has a very intense meaning. It's that bird that never gives up, has a leading power and has a lot of positivity and believes in growth. So I don't think he knew about it initially. And ನನಗೆ ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್ Arpan, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ರಾಜವರ್ಧನ್ ಆಸ್ ಆಲ್ವೇಸ್. And when we discussed it initially, it's just something that came to him when we had a conversation about this, alva. And then I think it's coincidence how this bird in this name has come into play in your life and how your characteristics are matching with that. So now discussion ಮಾಡಿದಾಗ I'm like, it's a very interesting name, and ಈ ಥರ ಯೂಶುವಲ್ ಆಗಿ it pertains to a lot of positivity anta. So I'm wishing you all the best. And of course Java, ಅವ್ರು ಹೇಳಿದಾಗೆ ನಾವು ಮೀಟ್ ಮಾಡಿದ್ದು 3 ಜನ ಒಂದು ತುಂಬಾನೇ ಬೇರೆ ರೀತಿಯಾದ, ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು. ಚಕ್ರವರ್ತಿ ಅವರು ಮೀಟ್ ಮಾಡಿದಾಗ ಈ ಟೋಲ್ಡ್ ಮಿ, ನೀವು ಮೇಲ್ಕೋಟೆಯಿಂದ ಡೆಲ್ಲಿ ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ, ನಡ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ? ಲೈಕ್, ಏನು ಮಾತಾಡ್ತಿದ್ದೀರಾ ನೀವು ಐ ನೋ ದಟ್ ಯು ಹ್ಯಾವ್ ಅ ವೆರಿ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಥಾಟ್ ಪ್ರಾಸೆಸ್, ಆದ್ರೂ ಏನೋ ಇದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಯಾಕಂದರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಯಾರ್ಯಾರು ನನಗೆ ತುಂಬ ಹತ್ತಿರದಿಂದ ನೋಡಿರೋರು ಎಲ್ಲರೂ ಗೊತ್ತು ನನ್ನ ಜರ್ನಿ ಯಾವ ಥರ ಇದೆ. ಐ ಹ್ಯಾವ್ ಸೀನ್ ಪಾಸಿಟಿವ್ಸ್, ನೆಗೆಟಿವ್ಸ್, ಸ್ಟ್ರಗಲ್ಸ್ ಎಲ್ಲ ಇದೆ ನನ್ನ ಲೈಫಲ್ಲಿ. And ಈ ಸಿನಿಮಾದಲ್ಲಿ ಕೂಡ there's a lot of relatability to my personal character and the character of the film. So thank you so much Chakravarti avare, thank you so much Rajvardhan. I'm truly honored to be part of this film and looking forward to a fantastic journey together. ಮತ್ತೆ ಎಲ್ಲ ಸರ್ ಮಾತಾಡ್ತಾರೆ. Thank you so much for your patience and have a great day.